ನೋಡಿ, ಶಿವಶಕ್ತಿ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಭಾರತದ ಚಂದ್ರಯಾನ-3 ಮಿಷನ್ ಇಳಿದ ಚಂದ್ರನ ಮೇಲಿನ ಸ್ಥಳಕ್ಕೆ ಅಧಿಕೃತವಾಗಿ ಈ ಹೆಸರನ್ನ ಇಟ್ಟಿದ್ದಾರೆ. ಈ ಮಿಷನ್ ನ ಲ್ಯಾಂಡರ್ ಆಗಿರುವ ವಿಕ್ರಮ್-23 ಆಗಸ್ಟ್ 2023ರಂದು ಈ ಸ್ಥಳದಲ್ಲಿ ಯಶಸ್ವಿಯಾಗಿ ಇಳಿಯಿತು. ಈ ಸಾಧನೆಯೊಂದಿಗೆ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಬಾಹ್ಯಾಕಾಶ ನೌಕೆಯನ್ನ ಇಳಿಸಿದ ವಿಶ್ವದ ಮೊದಲ ದೇಶ ಅನ್ನೋ ಹೆಗ್ಗಳಿಕೆ ಭಾರತಕ್ಕೆ ಪಾತ್ರವಾಗಿದೆ. ಮತ್ತೇನಪ್ಪಾ ಅಂತಂದ್ರೆ ಇದು ಭಾರತದ 3ನೇ ಚಂದ್ರಯಾನ ಮಿಷನ್ ಆಗಿದೆ. ಇದನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಅಂದ್ರೆ ಇಸ್ರೋ ಅಭಿವೃದ್ಧಿಪಡಿಸಿದೆ. ಓಕೆನಾ. ಇದು ಆಗಸ್ಟ್ 23 ಆಗಸ್ಟ್ 2023ರಂದು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಇಳಿಸಿದ್ರು. ಇದರೊಂದಿಗೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವನ್ನು ತಲುಪಿದ ವಿಶ್ವದ ಮೊದಲ ದೇಶ ಮತ್ತು ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಆಗಸ್ಟ್ 23ರನ್ನ ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಜೊತೆಗೆ ಈ ಚಂದ್ರಯಾನ-3 ಇದೆಯಲ್ಲ, ಇದು ಪ್ರಜ್ಞಾನ್ ರೋವರ್ ಒದಗಿಸಿದ ದತ್ತಾಂಶಗಳ ಪ್ರಕಾರ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಇರೋ ಶಿವಶಕ್ತಿ ಪಾಯಿಂಟ್ ನಲ್ಲಿರುವ ಮಣ್ಣಿನ ರಾಸಾಯನಿಕ ಸಂಶೋಧನೆ ಅಂಟಾರ್ಟಿಕಾದಲ್ಲಿ ಪತ್ತೆಯಾದ ಚಂದ್ರನ ಉಲ್ಕಾಶಿಲೆಗೆ ಅತ್ಯಂತ ಸಮಾನವಾಗಿದೆ ಅಂತ ತಿಳಿದು ಬಂದಿದೆ. ರೋವರ್ ನಲ್ಲಿ ಅಳವಡಿಸಲಾದ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮಾಡಿದ ವೀಕ್ಷಣೆಗಳ ಆಧಾರದ ಮೇಲೆ ಈ ಅಂಶವನ್ನ ಕಂಡುಹಿಡಿಯಲಾಗಿದೆ. ಇದಿಷ್ಟು ಸದ್ಯದ ಒಂದು ಮಾಹಿತಿ. ಪ್ರಮುಖ ಅಂಶಗಳು ಏನಪ್ಪಾ ಅಂತಂದ್ರೆ ಈ ಉಡಾವಣಾ ವಾಹನ ಯಾವುದು ಅಂದ್ರೆ LV-M3 ರಾಕೆಟ್ ಅನ್ನ ಮಾಡಲಾಯ್ತು. ಲ್ಯಾಂಡಿಂಗ್ ಸ್ಥಳ ಎಲ್ಲಿ ಅಂದ್ರೆ ಇದು ಶಿವಶಕ್ತಿ ಪಾಯಿಂಟ್ ಅಂತ ಹೆಸರಿಟ್ಟಿದ್ರಲ್ಲ ಅಲ್ಲಿ. ಮಿಷನ್ ಅವಧಿ ಏನು ಅಂದ್ರೆ 1 ಚಂದ್ರನ ದಿನ ಅಂದ್ರೆ ಅಂದಾಜು ಭೂಮಿಯ 14 ದಿನಗಳು. ಮತ್ತೇನು ಅಂತಂದ್ರೆ ಇಲ್ಲಿ ಆಳವಾದ ಕುಳಿಗಳಲ್ಲಿ ಎಂದಿಗೂ ಕರಗದ ಮಂಜುಗಡ್ಡೆ ರೂಪದಲ್ಲಿ ನೀರು ಇರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿದ್ರು. ಮತ್ತೆ ಸಂಪನ್ಮೂಲ ಏನಿದೆ ಅಂದ್ರೆ ಭವಿಷ್ಯತ್ತಿನ ಬಾಹ್ಯಾಕಾಶಯಾನಿಗಳಿಗೆ ಕುಡಿಯುವ ನೀರು, ಆಮ್ಲಜನಕ, ಇಂಧನವನ್ನ ಉತ್ಪಾದಿಸೋದಕ್ಕೆ ಈ ಮಂಜುಗಡ್ಡೆಗಳು ಸಹಾಯ ಮಾಡುತ್ತಾ ಅಂತ ಊಹೆ ಮಾಡಿದ್ರು. ಜೊತೆಗೆ ಈ ಪ್ರದೇಶದ ತೀವ್ರವಾದ ಚಳಿ ಮತ್ತು ಸೌರವ್ಯೂಹದ ಆರಂಭಿಕ ಹಂತದ ರಹಸ್ಯಗಳನ್ನ ಮತ್ತೆ ಪುರಾವೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ನೆರವಾಗುತ್ತಾ ಅಂತ ಹೇಳಿ ಇವರು ಊಹೆಯನ್ನ ಮಾಡಿದ್ರು. ಇದಿಷ್ಟು ಶಿವಶಕ್ತಿ ಪಾಯಿಂಟ್ಗೆ ಸಂಬಂಧಿಸಿದ ವಿಚಾರ. ಇನ್ನ ನೋಡಿ, ಮುಂದಿನ NCERT ನೃತ್ಯಗಾರ್ತಿ ಮೂರ್ತಿ ವಿವಾದ ಇತ್ತೀಚೆಗೆ ನಡೆದಿತ್ತಲ್ವಾ. ಅಂದ್ರೆ ವ್ಯಾಪಕವಾಗಿ ವಿರೋಧವನ್ನ ಎದುರಿಸಿದ ನಂತರ ಸಿಂಧೂ ಕಣಿವೆ ನಾಗರಿಕತೆಯ ಸಾಂಪ್ರದಾಯಿಕ ನೃತ್ಯಗಾರ್ತಿ ಮೂರ್ತಿಯ ಮೂಲ ಚಿತ್ರವನ್ನ ತನ್ನ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಮರು ಅಳವಡಿಸಲು NCERT ಸಂಸ್ಥೆ ನಿರ್ಧರಿಸಿದೆ. ಈ ಮೂಲಕ ಪ್ರತಿಮೆ ಮೇಲ್ಭಾಗವನ್ನ ಮುಚ್ಚಿದಂತೆ ಚಿತ್ರಿಸುವ ತನ್ನ ಹಿಂದಿನ ನಿರ್ಧಾರವನ್ನ ಹಿಂತೆಗೆದುಕೊಂಡಿದೆ. ಏನು ಅಂತಂದ್ರೆ ಈ ನಾಗರಿಕತೆ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ ನೋಡಿ, ನಗರ ಯೋಜನೆ ಹೇಗಿತ್ತು ಅಂದ್ರೆ ಈ ನಾಗರಿಕತೆ ಇತ್ತೀಚೆಗೆ ಇಟ್ಟಿಗೆ ಮತ್ತು ಮನೆಗಳು ಮತ್ತು ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆಯನ್ನ ಹೊಂದಿತ್ತು. ಯಾವುದು ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು. ನೋಡಿ, ಆರ್ಥಿಕತೆ ಏನಪ್ಪಾ ಅಂತಂದ್ರೆ ಇವರ ವ್ಯಾಪಾರ ಜಾಲವು ಮೆಸೊಪಟೋಮಿಯಾವರೆಗೆ ವಿಸ್ತರಿಸಿತ್ತು. ಜನರು ಮುಖ್ಯವಾಗಿ ಗೋಧಿ ಮತ್ತು ಹತ್ತಿಯನ್ನ ಬೆಳೀತಾ ಇದ್ರು. ಜನರು ಚಿನ್ನದ ಆಭರಣಗಳನ್ನ ಧರಿಸುತ್ತಿದ್ರು ಮತ್ತು ಪುರೋಹಿತ, ರಾಜ ಹಾಗೂ ಗೂಳಿಗಳನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ವಸತಿಗಳ ಗಾತ್ರವು ಕೂಡ ಶ್ರೇಣೀಕೃತ ಸಮಾಜವನ್ನ ಸ್ಪಷ್ಟವಾಗಿ ಸೂಚಿಸ್ತಾ ಇತ್ತು. ಮತ್ತೆ ಅವನತಿ ಏನಪ್ಪಾ ಅಂದ್ರೆ ಪರಿಸರದ ಬದಲಾವಣೆ ಮತ್ತು ಆಕ್ರಮಣಗಳಿಂದಾಗಿ ನಾಗರಿಕತೆ ಅಂತಕ್ಕಂಥದ್ದು ನಾಶ ಆಯ್ತು. ಈ ಹರಪ್ಪ ನಾಗರಿಕತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹರಪ್ಪ ನಾಗರಿಕತೆಯು ಈಜಿಪ್ಟ್ ಮತ್ತು ಮೆಸೊಪಟೋಮಿಯಾದೊಂದಿಗೆ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ ಅಂತ ಹೇಳಿ ನಂಬಿದ್ದಾರೆ. ಇದು ಸಿಂಧೂ ನದಿಯ ಉದ್ದಗಲಕ್ಕೂ ಕೂಡ ಅಭಿವೃದ್ಧಿಗೊಂಡಿತ್ತು ಮತ್ತು ಆ ಕಾರಣಕ್ಕಾಗಿ ಇದನ್ನ ಸಿಂಧೂ ಕಣಿವೆ ನಾಗರಿಕತೆ ಅಂತ ಕೂಡ ಕರೀತಾರೆ. ಜೊತೆಗೆ ತಾಮ್ರ ಆಧಾರಿತ ಮಿಶ್ರಲೋಹಗಳಿಂದ ಮಾಡಲ್ಪಟ್ಟ ಅನೇಕ ವಸ್ತುಗಳು ಕಂಡು ಬಂದಿರೋದ್ರಿಂದ ಹರಪ್ಪ ನಾಗರಿಕತೆಯನ್ನ ಬ್ರಾನ್ಸ್ ಏಜ್ ಕಂಚಿನ ಯುಗದ ನಾಗರಿಕತೆ ಅಂತ ಹೇಳಿ ಕೂಡ ಗುರುತಿಸ್ತಾರೆ. ಇದು ನೃತ್ಯಗಾರ್ತಿ ಮೂರ್ತಿ ಏನಪ್ಪಾ ಅಂತಂದ್ರೆ ಇದು 4500 ವರ್ಷಗಳಷ್ಟು ಹಳೆಯದಾದ ಕಂಚಿನ ಪ್ರತಿಮೆ. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ನಗರ ಕೇಂದ್ರವಾದ ಮೆಹೆಂಜೋದಾರದಲ್ಲಿ ಅಂದ್ರೆ ಇಂದಿನ ಪಾಕಿಸ್ತಾನ 1926ರಲ್ಲಿ ಪುರಾತತ್ವ ಶಾಸ್ತ್ರಜ್ಞ ಅರ್ನೆಸ್ಟ್ ಮ್ಯಾಕ್ ಅಂತಕ್ಕಂಥವ್ರು ಇದನ್ನ ಉತ್ಖನನ ಮಾಡಿದ್ರು. ಈ ಪ್ರತಿಮೆ ಸುಮಾರು 10.5 ಸೆಂಟಿಮೀಟರ್ ಎತ್ತರ ಇದೆ ಮತ್ತು ಕತ್ತಿನಲ್ಲಿ ಹಾರ ಇದೆ. ತೋಳುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬಳೆಗಳನ್ನ ಅಲಂಕರಿಸಿರೋ ತರ ಇದೆ. ಮತ್ತೆ ವಸ್ತು ಮತ್ತು ತಂತ್ರ ಏನಪ್ಪಾ ಅಂದ್ರೆ ಈ ಕಂಚಿನ ಶಿಲ್ಪವನ್ನ ಲಾಸ್ಟ್ ವ್ಯಾಕ್ಸ್
ತಂತ್ರವನ್ನ ಬಳಸಿ ರಚನೆ ಮಾಡಿದರೆ. ಇದು ಲೋಹ ಎರಕವೊಯ್ಯುವ ವಿಧಾನವಾಗಿದ್ದು ಇದನ್ನ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ ಸೇರಿದಂತೆ ಭಾರತದ ಕೆಲವು ಭಾಗಗಳಲ್ಲಿ ಇಂದಿಗೂ ಕೂಡ ಆಚರಿಸಲಾಗುತ್ತಿದೆ. ಇಂದು ಇದರ ಮೂಲ ಕಲಾಕೃತಿಯನ್ನ ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಇದಿಷ್ಟು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ವಿಚಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನ ಸ್ವಲ್ಪ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಇನ್ನೊಂದು ವಿಚಾರವನ್ನ ಹಾಗೆ ಕಂಟಿನ್ಯೂ ಮಾಡೋದಾದ್ರೆ ನೋಡಿ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ, ಇದು ಕೂಡ ಇದೀಗ ಸುದ್ದಿಯಲ್ಲಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತಕ್ಕಂಥದ್ದು 10ನೇ ವಾರ್ಷಿಕೋತ್ಸವದ ಇತ್ತೀಚೆಗೆ ಅದನ್ನ ಆಚರಣೆ ಮಾಡಿದ್ರು. ಇದು ಪ್ರಾರಂಭ ಆಗಿದ್ದು ಯಾವಾಗ? ಜೂನ್ 9, 2016ರಲ್ಲಿ. ಜೂನ್ 9, 2016ರಲ್ಲಿ. ಉದ್ದೇಶ ಏನಾಗಿತ್ತು? ಪ್ರತಿ ತಿಂಗಳ 9ನೇ ತಾರೀಕಿನಂದು ನಿಗದಿತ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ, ವಿಶೇಷವಾಗಿ 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ ಮಹಿಳೆಯರಿಗೆ ಉಚಿತ ಮತ್ತು ಸಮಗ್ರ ಪ್ರಸವ ಪೂರ್ವ ಆರೈಕೆಯನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಓಕೆನಾ? ಇನ್ನ ಈ ಪ್ರಮುಖ ಸೇವೆಗಳೇನು ಅಂದ್ರೆ PMSMA ಅಡಿಯಲ್ಲಿ ಗರ್ಭಿಣಿಯರು ಈ ಕೆಳಗಿನ ಸೇವೆಗಳನ್ನ ಪಡಿತಾ ಇದ್ರು. ಏನು? ವೈದ್ಯಕೀಯ ಪರೀಕ್ಷೆಗಳು, ಅಪಾಯದ ಮೌಲ್ಯಮಾಪನವನ್ನ ಮಾಡಲಾಗುತ್ತದೆ ಮತ್ತು ರಕ್ತ ಮತ್ತು ಮೂತ್ರ ಪರೀಕ್ಷೆಗಳನ್ನ ಉಚಿತವಾಗಿ ಮಾಡ್ತಾರೆ. ಅಲ್ಟ್ರಾಸೋನೋಗ್ರಫಿ ತಪಾಸಣೆಯನ್ನು ಕೂಡ ಒದಗಿಸ್ತಾರೆ. ಅಗತ್ಯ ಔಷಧಗಳು ಮತ್ತು ಪೌಷ್ಟಿಕಾಂಶಯುಕ್ತ ಪೂರಕ ಆಹಾರಗಳನ್ನು ಕೊಡ್ತಾರೆ. ಪೋಷಕಾಂಶಗಳು, ಹೆರಿಗೆ ಸಿದ್ಧತೆ, ಸುರಕ್ಷಿತ ಗರ್ಭಧಾರಣೆಯ ಅಭ್ಯಾಸಗಳ ಕುರಿತು ಆಪ್ತ ಸಮಾಲೋಚನೆಯನ್ನು ಕೂಡ ಕೊಡ್ತಾರೆ. ಮತ್ತೆ ವೈದ್ಯರ ಸ್ವಯಂ ಸೇವಕ ವ್ಯವಸ್ಥೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳ 9ನೇ ತಾರೀಕಿನಂದು ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನ ಒದಗಿಸಲು ಖಾಸಗಿ ವಲಯದ ತಜ್ಞರು, ಪ್ರಸೂತಿ ತಜ್ಞರು, ಸ್ತ್ರೀ ರೋಗ ತಜ್ಞರು, ವಿಕಿರಣ ಶಾಸ್ತ್ರಜ್ಞರು ಮತ್ತು ವೈದ್ಯರ ಸ್ವಯಂ ಪ್ರೇರಿತ ಭಾಗವಹಿಸುವಿಕೆಯನ್ನ ಈ ಕಾರ್ಯಕ್ರಮ ಪ್ರೋತ್ಸಾಹವನ್ನ ನೀಡುತ್ತೆ. ಹೆಚ್ಚಿನ ಅಪಾಯದ ಗರ್ಭಧಾರಣೆಗಳನ್ನ ಪತ್ತೆ ಹಚ್ಚಲು ನಿರಂತರ ಮೇಲ್ವಿಚಾರಣೆ ಮಾಡಲು ಸರ್ಕಾರ 2022ರಲ್ಲಿ ವಿಸ್ತೃತ PMSMA ಎಕ್ಸ್ಟ್ಯಾಂಡ್ ಅಂಡ್ PMSMA ಯೋಜನೆಯನ್ನ ಪ್ರಾರಂಭ ಮಾಡ್ತು. ಓಕೆನಾ? ಈ ಸೂಚನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಭಾರತದ ತಾಯಂದಿರ ಮರಣ ಪ್ರಮಾಣವು ಪ್ರತಿ ಲಕ್ಷ ಜೀವಂತ ಜನಗಳಿಗೆ 130ರಿಂದ 87ಕ್ಕೆ ಇಳಿಕೆ ಆಗಿದೆ. 2014ರಿಂದ 2016 ಅಲ್ಲಿ 130 ಇದ್ದಿದ್ದು 2022ರಿಂದ 2024ಕ್ಕೆ 87ಕ್ಕೆ ಇಳಿಕೆ ಆಗಿದೆ. ಜನನಿ ಸುರಕ್ಷಾ ಯೋಜನೆ JSY ಅಂತಕ್ಕಂಥದ್ದು ಕೂಡ ಇದೆ. ಮನೆಯ ಬದಲು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಲು ಆಯ್ಕೆ ಮಾಡುವ ಬಡ ಮಹಿಳೆಯರಿಗೆ ಈ ಯೋಜನೆ ನಗದು ನೆರವು ಕೂಡ ನೀಡುತ್ತೆ. ಮತ್ತೆ ಜನನಿ ಶಿಶು ಸುರಕ್ಷಾ ಯೋಜನೆ ಕೂಡ ಇದೆ, JSSK ಅಂತಕ್ಕಂಥದ್ದು. ಈ ಯೋಜನೆ ಆಸ್ಪತ್ರೆ ಹೆರಿಗೆಯನ್ನ 100% ಉಚಿತಗೊಳಿಸುತ್ತದೆ. ಇದು ಔಷಧ, ಆಹಾರ, ವೈದ್ಯಕೀಯ ಪರೀಕ್ಷೆಗಳು ಮತ್ತು ಆಸ್ಪತ್ರೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನ ಕೂಡ ಒಳಗೊಂಡಿರುತ್ತದೆ. ಮತ್ತೆ ಸುರಕ್ಷಿತ ಮಾತೃತ್ವ ಆಶ್ವಾಸನ ಅಂತಕ್ಕಂಥದ್ದು, ಇದು ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ರೋಗಿಗಳನ್ನ ವಾಪಸ್ ಕಳುಹಿಸದಂತೆ ತಡೆಯುವ ಮೂಲಕ ಗೌರವಾನ್ವಿತವಾಗಿ ಆರೈಕೆಯನ್ನು ಒದಗಿಸುವ ಭರವಸೆಯನ್ನು ಕೂಡ ನೀಡುತ್ತೆ. ಇನ್ನೊಂದೇನು ಅಂದ್ರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತಕ್ಕಂಥದ್ದು ಪೌಷ್ಟಿಕ ಆಹಾರವನ್ನ ಖರೀದಿ ಮಾಡೋದಕ್ಕೆ. ಈ ಯೋಜನೆ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆಯನ್ನ ಮಾಡುತ್ತೆ. ಮೊದಲ ಮಗುವಿಗೆ 5,000, ಎರಡನೇ ಮಗುವಿಗೆ 6,000. ಇನ್ನ ಲಕ್ಷ್ಯ ಅಂತಕ್ಕಂಥದ್ದು ಆಸ್ಪತ್ರೆಯ ಹೆರಿಗೆ ಕೊಠಡಿಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನ ಮೇಲ್ದರ್ಜೆಗೇರಿಸುವ ಗುರಿಯನ್ನ ಈ ಉಪಕ್ರಮ ಅಂತಕ್ಕಂಥದ್ದು ಹೊಂದಿದೆ. ಇದಿಷ್ಟು ಯಾವುದಕ್ಕೆ? ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇನ್ನು ಮುಂದಿನ ಒಳ್ಳೆಯ ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ. ಭೇಟಿಯಾಗೋಣ. ಧನ್ಯವಾದಗಳು.